ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಬುಲ್ಸ್ ತಂಡಕ್ಕೆ ದೊಡ್ಡ ಆಘಾತ. ಹೌದು, ನಮ್ಮ ಬೆಂಗಳೂರು ಬುಲ್ಸ್ ತಂಡ ಮೊದಲಿನಿಂದಲೂ ಕೂಡ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ನೀಡ್ತಾ ಇಲ್ಲ. ಅಂದರೆ ಸ್ಟಾರ್ಟಿಂಗಿಂದಲೂ ಕೂಡ ಒಂದೊಂದು ಮ್ಯಾಚನ್ನು ಗೆಲ್ತ್ಕೊಂಬರ್ತಾ ಇದೆ. ಭಾಳ ಬ್ರೇಕ್ ಅಂದರೆ ಈಗ ಒಂದು 3 ಮ್ಯಾಚ್ ಸೋತರೆ 1 ಮ್ಯಾಚನ್ನು ಗೆಲ್ತಾರೆ, 2 ಮ್ಯಾಚನ್ನು ಸೋತರೆ 1 ಮ್ಯಾಚನ್ನು ಗೆಲ್ತಾರೆ. ಹೌದು, ಆ್ಯಂಡ್ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಚೆನ್ನಾಗಿ ಆಡಬೇಕು ಅಂದರೆ ಇದು ದೊಡ್ಡ ನಮಗೆ ಆಘಾತ ಆಗಿದೆ. ಏನಕ್ಕಪ್ಪ ಅಂದರೆ ಭರತ್ ಅವ್ರಿಗೆ ಇಂಜುರಿ ಆಗಿದೆ. ಭರತ್ ಅವರು ಹೋದ ಸೀಸನ್ ಥರ ಈ ಸೀಸನಲ್ಲಿ ಆಡಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪಕ್ಕಾ ಪ್ಲೇ ಆಫ್ಗೆ ಹೋಗುತ್ತೆ. ಏಕೆಂದರೆ ಈಗ ಅವರು ಅಷ್ಟೊಂದು ಚೆನ್ನಾಗಿ ಆಡ್ತಾ ಇಲ್ಲ. ಆ್ಯಂಡು ಭರತ್ ಅವ್ರಿಗೆ ಸ್ವಲ್ಪ ಇಂಜುರಿ ಆದಮೇಲೆ ಅವ್ರು ಅಷ್ಟೊಂದು ಚೆನ್ನಾಗಿ ಆಡ್ತಾ ಇಲ್ಲ. ಆ್ಯಂಡ್ ಬೇರೆ ಅಂತ ಬಂದಾಗ ವಿಕಾಸ್ ಕೊಂಡಲ್ ಅವರು ಭರತ್ ಥರ ಆಡಬೇಕು. ಅವರು ಕೂಡ ಹೋದ ಸೀಸನಲ್ಲಿ ವಿಕಾಸ್ ಕೊಂಡಲ್ ಅವರು ಅಷ್ಟೊಂದು ಚೆನ್ನಾಗಿ ನೀಡಲಿಲ್ಲ. ಈ ಸೀಸನ್ನಂತೂ ಚೆನ್ನಾಗಿ ಆಡಬೇಕು ವಿಕಾಸ್ ಕೊಂಡಲ್ ಅವರು. ಭರತ್ ಅವರು ಇಂಜುರಿ ಆದಮೇಲೆ ಅಷ್ಟೊಂದು ಪರ್ಫಾರ್ಮೆನ್ಸನ್ನು ನೀಡ್ತಾ ಇಲ್ಲ. ಭರತ್ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ನೀಡಿದ್ರೆ ನಮ್ಮ ತಂಡ ಪ್ಲೇ ಆಫ್ಗೆ ಮೊದಲನೇ ಸ್ಥಾನಕ್ಕೆ ಏರುತ್ತೆ. ಚೆನ್ನಾಗಿ ಆಡಲೇಬೇಕು. ಎಲ್ಲರೂ ಕೂಡ ಸೂಪರಾಗಿ ಆಡಬೇಕು. ಡಿಫೆಂಡಿಂಗಲ್ಲೂ ಕೂಡ ಎಲ್ಲರೂ ಸೂಪರಾಗಿ ಆಡ್ತಾ ಇದ್ದಾರೆ. ಸೌರಭ್ ನಂದಲ್ ಕೂಡ ಸೂಪರಾಗಿ ಆಡ್ತಾ ಇದ್ದಾರೆ. ಒಳ್ಳೆ ಕ್ಯಾಪ್ಟನ್ಸಿ ಕೂಡ ಸೂಪರಾಗಿ ಮಾಡ್ತಾಯಿದ್ದಾರೆ. ಹಾಗೂ ಸುರ್ಜಿತ್ ಸಿಂಗ್ ಅವರು ಕೂಡ ಸೂಪರಾಗಿ ಆಡ್ತಾ ಇದ್ದಾರೆ. ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಂದರೆ ಒಂದೊಂದು ಮ್ಯಾಚ್ ಆಡ್ತಾರೆ, ಒಂದೊಂದು ಮ್ಯಾಚ್ ಆಡಲ್ಲ. ಅದೇ ಥರ ಅದನ್ನು ಕಂಟಿನ್ಯೂ ಆಗಿ ಪ್ರತಿ ಮ್ಯಾಚಲ್ಲೂ ಕೂಡ ಎಲ್ಲರೂ ಕೂಡ ಸೂಪರಾಗಿ ಆಡಬೇಕು. ನೀರಜ್ ಅವರ ಆಟ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಅವರು ಚೆನ್ನಾಗಿ ಆಡಬೇಕು. ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಯಾರಪ್ಪ ಅಂದರೆ ಸಚಿನ್ ಅವರು ಇರ್ಬೋದು. ಸುಶೀಲ್ ಅವರು ಸೂಪರಾಗಿ ಆಡ್ತಾ ಇದ್ದಾರೆ. ಬೇರೆಯವ್ರು ಯಾರು ಕೂಡ ಅಷ್ಟೊಂದು ಚೆನ್ನಾಗಿ ನೀಡ್ತಾ ಇಲ್ಲ. ಅಂದರೆ ಡಿಫೆಂಡಿಂಗ್ ಚೆನ್ನಾಗಿದೆ. ನಮ್ಮ ಭರತ್ ಅವರು ಕೂಡ ಒಳ್ಳೆಯ ಸಪೋರ್ಟನ್ನು ನೀಡಿದ್ರೆ ಪಕ್ಕ ಭರತ್ ಅವರು ಬೊಬ್ಬಾಟ್ ಆಟ ಆಡಲೇಬೇಕು. ಬೆಂಕಿ ಭರತ್ ಅಂತವ್ರಿಗಿದೆ. ಹೌದು, ಬೆಂಕಿಯಾಗಿ ಆಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.